ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿ ಅರೆಸ್ಟ್ ಆಗಿದ್ದಾರೆ. ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಕೇಸ್ನಲ್ಲಿ ಬಂಧನ ಮಾಡಲಾಗಿದೆ. ತಡರಾತ್ರಿಯೇ ಸಿಕ್ಕಿಂನಿಂದ ಬೆಂಗಳೂರಿಗೆ ಕರೆ ತಂದಿದ್ದಾರೆ. ಇದೀಗ ಇಡಿ ಅಧಿಕಾರಿಗಳು ರಾತ್ರಿಯೇ ಬೌರಿಂಗ್ ಆಸ್ಪತ್ರೆಯಲ್ಲಿ ಪಪ್ಪಿಗೆ ಈಗಾಗಲೇ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಲಾಗಿದೆ. ಮೆಡಿಕಲ್ ಟೆಸ್ಟ್ ಬಳಿಕ ಶಾಂತಿನಗರ ಇಡಿ ಕಚೇರಿಗೆ ಶಿಫ್ಟ್ ಮಾಡಲಾಗುತ್ತೆ. ಸದ್ಯ ಶಾಂತಿನಗರದ ಇಡಿ ಕಚೇರಿಯಲ್ಲಿ ಇರುವಂತಹ ವೀರೇಂದ್ರ ಪಪ್ಪಿ ಬೆಳಗ್ಗೆ 10 ಗಂಟೆಯ ಬಳಿಕ ಯಲಹಂಕದಲ್ಲಿ ಇರುವಂತಹ ಜಡ್ಜ್ ಮನೆಗೆ ಹಾಜರುಪಡಿಸಲಾಗುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ನ ನ್ಯಾಯಾಧೀಶರಾಗಿರುವಂತಹ ಸಂತೋಷ ಗಜಾನನ ಭಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಹೆಚ್ಚಿನ ವಿಚಾರಣೆಗೆ ವೀರೇಂದ್ರ ಪಪ್ಪಿಯನ್ನ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಕೂಡ ಇದೆ. ಪಪ್ಪಿ ಕೋಟೆಯಲ್ಲಿ ಇಲ್ಲಿಯವರೆಗೂ ಏನೆಲ್ಲ ಸಿಕ್ತು ಇಡಿ ಅಧಿಕಾರಿಗಳು 18 ಕಡೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಂತ ಹೇಳಿ ನಾವು ನೋಡ್ತಾ ಹೋದಾದ್ರೆ ನೋಡಿ, ಬರೋಬ್ಬರಿ 12 ಕೋಟಿ ರೂಪಾಯಿ ನಗದು ಪತ್ತೆಯಾಗಿದೆ. 6 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಕೂಡ ಜಪ್ತಿ ಮಾಡಿದ್ದಾರೆ. 10 ಕೆಜಿ ಬೆಳ್ಳಿ ವಸ್ತುಗಳು ಮತ್ತೆ 1 ಕೋಟಿ ರೂಪಾಯಿ ಮೌಲ್ಯದ ವಿದೇಶಿ ಕರೆನ್ಸಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. 40 ಕ್ರೆಡಿಟ್ ಡೆಬಿಟ್ ಕಾರ್ಡ್ ಮತ್ತೆ 1 ಪಾಸ್ಪೋರ್ಟ್ ಅನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮತ್ತೆ 4 ವಾಹನಗಳು, 17 ಬ್ಯಾಂಕ್ ಖಾತೆಗಳು ಮತ್ತೆ 2 ಲಾಕರ್ಗಳನ್ನ ಸೀಸ್ ಮಾಡಿದ್ದಾರೆ. ಇವತ್ತು ವೀರೇಂದ್ರ ಪಪ್ಪಿಯನ್ನ ಜಡ್ಜ್ ಮುಂದೆ ಹಾಜರುಪಡಿಸಿ ತಮ್ಮ ವಶಕ್ಕೆ ತೆಗೆದುಕೊಂಡು ಆ ನಂತರ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಬರೋಬ್ಬರಿ 12 ಕೋಟಿ ರೂಪಾಯಿ ನಗದು ಪತ್ತೆಯಾಗಿದೆ ಅಂತಂದ್ರೆ ಯೋಚನೆ ಮಾಡಿ ಯಾವ ರೀತಿಯಾಗಿ ಯಾವ ಮಟ್ಟಕ್ಕೆ ಇಲ್ಲಿ ದಂಧೆಯಾಗಿದೆ ಅಂತ ಹೇಳಿ. ಇನ್ನು ಇಡಿ ಅಧಿಕಾರಿಗಳು ಸುಮಾರು 12 ಕೋಟಿ ರೂಪಾಯಿ ನಗದು, ಸುಮಾರು 6 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ, 10 ಕೆಜಿ ಬೆಳ್ಳಿ ವಸ್ತುಗಳು, 1 ಕೋಟಿ ರೂಪಾಯಿ ಮೌಲ್ಯದ ವಿದೇಶಿ ಕರೆನ್ಸಿ ಮತ್ತೆ 3 ಫ್ಯಾನ್ಸಿ ನೋಂದಣಿಯ ಸಂಖ್ಯೆಯ 4 ಕಾರುಗಳನ್ನು ಜಪ್ತಿ ಮಾಡಿದ್ದಾರೆ. ವೀರೇಂದ್ರ ಅವರ ಸಹೋದರ ಕೆಸಿ ನಾಗರಾಜ್ ಮತ್ತು ಅವರ ಮಗ ಪೃಥ್ವಿ ಎನ್ ರಾಜ್ ಅವರ ಬಳಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಗಳಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ವೀರೇಂದ್ರಗೆ ಸೇರಿದ 17 ಬ್ಯಾಂಕ್ ಖಾತೆಗಳು ಮತ್ತು 2 ಬ್ಯಾಂಕ್ ಲಾಕರ್ಗಳನ್ನು ಕೂಡ ಜಪ್ತಿ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಬೆಟ್ಟಿಂಗ್ ದಂಧೆ ಯಾವ ಮಟ್ಟಿಗೆ ನಡೆದಿದೆ ಅನ್ನೋದು ಸಾಬೀತಾಗ್ತಾ ಇದೆ. ಇದೀಗ ಕೈ ಶಾಸಕನ ಬಂಧನ ಆಗಿದೆ. ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸಲಿಕ್ಕಿದ್ದಾರೆ. ಎಷ್ಟು ಗಂಟೆಗೆ ಹಾಜರುಪಡಿಸಲಿಕ್ಕಿದ್ದಾರೆ? ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಳ್ಳುವ ಸಾಧ್ಯತೆ ಇದೆ? ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಈ ವಿರುದ್ಧ ಇಡಿ ಅಧಿಕಾರಿಗಳು ಕಳೆದ 2 ದಿನಗಳ ಹಿಂದೆ ದಾಳಿಯನ್ನ ಮಾಡಿದ್ರು. ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಅವರಿಗೆ ಸಂಬಂಧಪಟ್ಟಂತ 12 ಕೋಟಿ ನಗದು ಆಗಿರ್ಬೋದು, 6 ಕೋಟಿ ಮೌಲ್ಯದ ಚಿನ್ನಾಭರಣ, 10 ಕೆಜಿ ಬೆಳ್ಳಿಯ ವಸ್ತುಗಳು, 1 ಕೋಟಿ ರೂಪಾಯಿಯಷ್ಟು ವಿದೇಶಿ ಕರೆನ್ಸಿಗಳು, ಜೊತೆಗೆ 17 ಬ್ಯಾಂಕ್ಗಳು ಖಾತೆಗಳು ಕೂಡ ಸಿಕ್ಕಿತ್ತು. ಅಲ್ಲೇ ಸಾಕಷ್ಟು ಹಣ ಟ್ರಾನ್ಸಾಕ್ಷನ್ ಆಗಿರೋದು ಕೂಡ ಇಡಿ ಅಧಿಕಾರಿಗಳ ದಾಳಿ ಅಂತ ವೇಳೆಯಲ್ಲಿ ಸಾಕಷ್ಟು ಮಾಹಿತಿ ಕೂಡ ದಾಖಲೆ ಸಮೇತ ಸಿಗಾಕೊಂಡಿತ್ತು. ಹೀಗಾಗಿ ಅವರನ್ನ ಸಿಕ್ಕಿಂನಲ್ಲಿ ಮೊದಲಿಗೆ ಕಲ್ಕತ್ತಾ ಪೊಲೀಸರು ಕೂಡ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ ನಂತರ ಬೆಂಗಳೂರಿನ ಇಡಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ಹೀಗಾಗಿ ಇಡಿ ಅಧಿಕಾರಿಗಳು ತಡರಾತ್ರಿ ಬೆಂಗಳೂರಿನ ಇಡಿ ಅಧಿಕಾರಿಗಳು ತಡರಾತ್ರಿ ಕೋಲ್ಕತ್ತಾಗೆ ಅಂದ್ರೆ ಅವ್ರು ಕೊಟ್ಟ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿರಲ್ಲ. ಹೀಗಾಗಿ ಸಿಕ್ಕಿಂಗೆ ಹೋಗಿ ಅವರನ್ನ ವಶಕ್ಕೆ ಪಡೆದು ಅಲ್ಲಿಂದ ಅರೆಸ್ಟ್ ಪ್ರೊಸೆಸ್ ಅನ್ನ ಮಾಡ್ಕೊಂಡು ಅರೆಸ್ಟ್ ಮೆಮೋವನ್ನ ಕೊಟ್ಟು ಮಧ್ಯರಾತ್ರಿ ಅವ್ರನ್ನ ಬೆಂಗಳೂರಿಗೆ ಕರೆ ತಂದಿದ್ದಾರೆ. ಜೊತೆಗೆ ಬರುವಂತ ಸಂದರ್ಭದಲ್ಲಿ ಕೂಡ ಬೋರಿಂಗ್ ಆಸ್ಪತ್ರೆಯಲ್ಲಿ ಅವ್ರಿಗೆ ವೈದ್ಯಕೀಯ ಪರೀಕ್ಷೆನ ಅಂದ್ರೆ ಮೆಡಿಕಲ್ ಟೆಸ್ಟ್ ಅನ್ನ ಮುಗಿಸಿದ್ದಾರೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಕೋರ್ಟ್ ಕೂಡ ರಜಾ ಇದೆ. ಹೀಗಾಗಿ ಯಲಹಂಕದ ಜಡ್ಜ್ ನಿವಾಸಕ್ಕೆ ಅವರನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸಿದ್ಧತೆಯನ್ನ ಒಂದ್ ಕಡೆ ಇಡಿ ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನು ಅವ್ರು ನಾನು ಕರ್ಕೊಂಡ್ಬಂದು ಮತ್ತೆ ಕಸ್ಟಡಿಗೆನೆ ಕೇಳಬೇಕು ಅಂತೇಳಿ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತದೆ. ಪ್ರಮುಖವಾಗಿ ಇಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನ ಭಟ್ ಏನಿದ್ರೆ ಅವರ ನಿವಾಸಕ್ಕೆ ಭೇಟಿನ ಕೊಟ್ಟು ಅವ್ರಿಗೆ ಮನವಿನ ಸಲ್ಲಿಸ್ತಾರೆ. ಇವರು ಸಾಕಷ್ಟು ಪ್ರಮಾಣದ ಆಸ್ತಿಯನ್ನ ಮಾಡಿದ್ರೆ, ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಗೇಮಿಂಗ್ ನಲ್ಲಿ ಸಾಕಷ್ಟು ಕಂಪನಿಗಳ ಹೆಸರಲ್ಲಿ ವಹಿವಾಟು ನಡೆಸಿದ್ರೆ, ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ. ಜೊತೆಗೆ ಇಡಿ ಅಧಿಕಾರಿಗಳಿಗೆ PMI ಅಂತ ಅಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ECI ಅನ್ನ ದಾಖಲಿಸಿಕೊಂಡು ಸದ್ಯ ಅರೆಸ್ಟ್ ಮಾಡಿ ಪ್ರೊಸೀಜರ್ ನ ಮಾಡಿರುವಂತದ್ದು. ಸದ್ಯ ಇವತ್ತು ಕೋರ್ಟ್ಗೆ ನ್ಯಾಯಾಲಯ ಅಂದ್ರೆ ನ್ಯಾಯಾಧೀಶರು ಮನೆ ಮುಂದೆ ಹಾಜರುಪಡಿಸಿದ ನಂತರ ಕಸ್ಟಡಿಗೆ ತೆಗೆದುಕೊಂಡು ಸಾಕಷ್ಟು ವಿಚಾರಣೆ ಮಾಡ್ಬೇಕು ಅಂತ ಹೇಳಿ ಮನವಿನ ಮಾಡ್ಕೊಂಡು ಇವತ್ತು ಕಸ್ಟಡಿಗೆ ಕೇಳಿ ವಿಚಾರಣೆ ಮಾಡೋದಕ್ಕೂ ಕೂಡ ಇಡಿ ಅಧಿಕಾರಿಗಳು ಸಾಕಷ್ಟು ಸಿದ್ಧತೆನ ಮಾಡ್ಕೊಂಡಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.